ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋऽಪಿ ಸಃ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತತೆ. ಪೂರ್ವಜನ್ಮದ ಸಂಸ್ಕಾರ ಬಲದಿಂದ ಅವನು ಅನಾಯಾಸವಾಗಿ ಯೋಗ ಮಾರ್ಗಕ್ಕೆ ಎಳೆಯಲ್ಪಡುತ್ತಾನೆ. ಅವನು ಯೋಗದ ಜಿಜ್ಞಾಸುವಾಗಿ ಕರ್ಮಕಾಂಡ ರೂಪವಾದ ಶಬ್ದ ಬ್ರಹ್ಮವನ್ನು ದಾಟಿ ನಿಲ್ಲುತ್ತಾನೆ. ಎಲ್ಲ ಬೆರಳುಗಳು ಒಂದೇ ಸಮನಾಗಿ ಇಲ್ಲದಂತೆ ಈ ಭೂಮಿಯಲ್ಲಿ ಬದುಕುತ್ತಿರುವ ಎಲ್ಲ ಜೀವಿಯೂ ಒಂದೇ ಸಮನಾಗಿ ಇರುವುದಿಲ್ಲ. ಒಂದೇ ಸಮನಾಗಿ ಇರುವುದಿರಲಿ, ಎಲ್ಲರ ಬದುಕೂ ಒಂದೇ ರೀತಿಯಲ್ಲಿ ಇರಲು ಸಾಧ್ಯವಿಲ್ಲ. ಎಷ್ಟೇ ಬುದ್ಧಿವಂತನಾದರೂ ಒಂದೇ ರೀತಿಯ ಫಲಗಳನ್ನು ಅನುಭವಿಸಲು ಅಸಾಧ್ಯ. ಅತ್ಯಂತ ಜ್ಞಾನವಂತನಾದರೂ ಶ್ರೀಮಂತನಾಗುತ್ತಾನೆ ಎನ್ನುವುದಾಗಲಿ ಅಥವಾ ಅಕ್ಷರಸ್ಥನಾದರೂ ಶ್ರೀಮಂತನಾಗಲಾರ ಎನ್ನುವುದಾಗಲಿ ಹೇಳಲಾಗದು. ಅನಕ್ಷರಸ್ಥನಾದರೂ ತನ್ನದೇ ರೀತಿಯಲ್ಲಿ ಉತ್ತಮ ವ್ಯವಹಾರ ಮಾಡಿ ಹಣ ಗಳಿಸುತ್ತಿರುವುದು ಕಾಣುತ್ತದೆ. ಒಬ್ಬ ವ್ಯಕ್ತಿ ಅಕ್ಷರಸ್ಥನಾಗುವುದು ಅಷ್ಟು ಸುಲಭವಲ್ಲ. ಒಮ್ಮೆ ಅಕ್ಷರಸ್ಥನಾದರೂ ಒಂದೇ ರೀತಿಯ ಅಕ್ಷರಗಳಿಂದ ಜ್ಞಾನ ಪಡೆದರೂ ಈ ಭೂಮಿಯ ಮೇಲಿರುವ ಎಲ್ಲರೂ ಒಂದೇ ರೀತಿಯ ಜ್ಞಾನಿಗಳಾಗಲು ಸಾಧ್ಯವಿಲ್ಲ. ಹೇಗೆ ಎಲ್ಲ ಗಣಕಯಂತ್ರಗಳು ಸೂಪರ್ ಕಂಪ್ಯೂಟರ್ಗಳು ಆಗಲು ಸಾಧ್ಯವಿಲ್ಲವೋ ಹಾಗೆ ಮನುಷ್ಯನು ತನ್ನ ಪೂರ್ವಜನ್ಮದ ಸಂಸ್ಕಾರ ಬಲದಿಂದ ತನ್ನ ಜ್ಞಾನವನ್ನು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೆಚ್ಚಿಸಿಕೊಳ್ಳುತ್ತಾ ಸಾಗುತ್ತಾನೆ. ಜನನ ಮರಣದ ಚಕ್ರದಲ್ಲಿ ಗಳಿಸಿ ಉಳಿಸಿದ ಕರ್ಮಫಲಗಳು ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಏರಲು ಸಹಾಯಕವಾಗುತ್ತವೆ. ಯಾವ ರೀತಿ ಮನುಷ್ಯ ಮಾಡಲು ಕೆಲಸವಿಲ್ಲದಾಗ ಹುಡುಕಿ ಅರ್ಧದಲ್ಲೇ ನಿಂತ ಕೆಲಸಗಳನ್ನು ಮಾಡಲು ಪ್ರಯತ್ನಿಸುವನೋ ಹಾಗೆ ಸದಾಚಾರವುಳ್ಳ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದಾಗ ಹೆಚ್ಚು ಕೆಲಸ ಮಾಡದೇ ಜೀವನ ನಡೆಯುವುದರಿಂದ ತಾನು ತನ್ನ ಹಿಂದಿನ ಯಾವುದೋ ಜನ್ಮದಲ್ಲಿ ಆರಂಭಿಸಿ ನಿಲ್ಲಿಸಿದ ಯೋಗದ ಬಗ್ಗೆ ಆಸಕ್ತಿ ಉಂಟಾಗಿ ಅದನ್ನು ತಿಳಿಯಬೇಕೆನ್ನುವ ಕುತೂಹಲ ಹೆಚ್ಚಾಗಿ ಜಿಜ್ಞಾಸುವಾಗಿ ನಿಧಾನವಾಗಿ ಯೋಗ ಜೀವನದತ್ತ ಸೆಳೆಯಲ್ಪಡುತ್ತಾನೆ. ಮುಂದೆ ಬ್ರಹ್ಮನನ್ನು ತಿಳಿದು ಬ್ರಹ್ಮನಲ್ಲೇ ಐಕ್ಯವಾಗುತ್ತಾನೆ. ಹರಿ ಓಂ.